ಕೋವಿಡ್ ಕಿಟ್ ಖರೀದಿಯಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಮಾಜಿ ಸಚಿವರಿಗೆ ಇದೀಗ ಸಂಕಷ್ಟ ಎದುರಾಗುತ್ತಾ? ಇವತ್ತು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಪೂರ್ಣ ಪ್ರಮಾಣದ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಹಿಂದೆ ಮಧ್ಯಂತರ ವರದಿಯನ್ನು ನ್ಯಾಯಮೂರ್ತಿ ಕುನ್ಹಾ ಅವರ ಕಮಿಟಿ ಸಲ್ಲಿಸಿತ್ತು. ಮಧ್ಯಂತರ ಅಂದರೆ ಕೋವಿಡಲ್ಲಿ ಯಾವ ಥರ ಅಕ್ರಮ ಆಗಿದೆ, ಮಾಸ್ಕಲ್ಲಿ ಏನಾದರೂ ಮೋಸ ಮಾಡಿದ್ದಾರಾ, ಕಿಟ್ಗಳಲ್ಲಿ ಮೋಸ ಮಾಡಿದ್ದಾರಾ, ಪರೀಕ್ಷೆಗಳಲ್ಲಿ ಮೋಸ ಆಗಿದೆಯಾ, ಇಲ್ಲಿ PPE ಕಿಟ್ಗಳೆಲ್ಲ ಬಂದಿತ್ತಲ್ಲ ಅದರಲ್ಲಿ ಏನಾದರೂ ಮೋಸ ಆಗಿದೆಯಾ, ಔಷಧಿಯಲ್ಲಿ ಮೋಸ ಆಗಿದೆಯಾ, ಇಲ್ಲಿ ಎಷ್ಟೆಷ್ಟು ಸಾವಿರ ಕೋಟಿಗಳಷ್ಟು ಹಗರಣ ಆಗಿದೆಯಾ, ಇದೆಲ್ಲ ಚರ್ಚೆ ಬಂದಾಗ ಅದ್ರ ಬಗ್ಗೆ ಪ್ರಾಥಮಿಕ ಹಂತದ ಒಂದು ವರದಿ ಬಂದಿತ್ತು. ಇವತ್ತು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಪೂರ್ಣ ಪ್ರಮಾಣದ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹಿಂದೆ ಮಧ್ಯಂತರ ವರದಿಯನ್ನು ಕೊಟ್ಟಿದ್ದರು, ಇಂಟಿರಮ್ ರಿಪೋರ್ಟ್ ಅಂಥೇಳಿ. ಮಧ್ಯಂತರ ವರದಿಯಲ್ಲಿಯೇ ಹಲವು ವಿಚಾರವನ್ನು ಕಮಿಟಿ ಉಲ್ಲೇಖ ಮಾಡಿತ್ತು. BS ಯಡಿಯೂರಪ್ಪನವರು ಶ್ರೀರಾಮುಲು ಹೆಸರನ್ನು ಕೂಡ ಕಮಿಟಿ ಪ್ರಸ್ತಾಪ ಮಾಡಿತ್ತು. ಪರಿಕರಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದ್ದನ್ನು ಉಲ್ಲೇಖ ಮಾಡಿತ್ತು ಕಮಿಟಿ. ಇದರ ಆಧಾರದ ಮೇಲೇ ಜಂಟಿ ಸದನ ಸಮಿತಿಯನ್ನು ಕ್ಯಾಬಿನೆಟ್ ರಚನೆ ಮಾಡಿತ್ತು. DCM DKC ನೇತೃತ್ವದಲ್ಲಿ ಸಂಪುಟ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿತ್ತು. ಇದೀಗ ಪೂರ್ಣ ಪ್ರಮಾಣದ ತನಿಖಾ ವರದಿ ಸಲ್ಲಿಕೆ ಆಗ್ತಾ ಇದೆ. ತಿಳಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ, ಆ ಟೈಮಲ್ಲಾದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಸಮಿತಿಯಿಂದ ವರದಿ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಇವತ್ತಿಗೆ ಮಧ್ಯಂತರ ವರದಿನೇ ಗಾಬರಿ ಹುಟ್ಟಿಸುವಂತಿತ್ತು. ಸೊ ಈಗೇನಾಗಿದೆ ಡೆವಲಪ್ಮೆಂಟ್ ಅಂತ? ಖಂಡಿತ ರಮಕಾಂತ್, 2019ರಿಂದ 21ರವರೆಗೆ 3 ವರ್ಷಗಳ ಕಾಲ, 2.5 ವರ್ಷ 3 ವರ್ಷಗಳ ಕಾಲ ಕೋವಿಡ್ ಇಡೀ ಜಗತ್ತನ್ನ ಬಾಧಿಸಿತ್ತು. ಆ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳಾಗಿತ್ತು. ಅಂತ ಸಂದರ್ಭದಲ್ಲಿ ಆಗಿನ ಸರ್ಕಾರ ಕೋವಿಡ್ ಪರಿಕರಗಳನ್ನ ಖರೀದಿ ಮಾಡುವಂತ ವಿಚಾರದಲ್ಲಿ ಅಕ್ರಮವನ್ನ ಎಸಗಿದೆ ಅನ್ನುವಂತ ಆರೋಪವನ್ನ ಆಗ ಪ್ರತಿಪಕ್ಷ ನಾಯಕರಾಗಿದ್ದಂತ ಸಿದ್ದರಾಮಯ್ಯ ಅವರೇ ಮೊದಲಿಗೆ ಪ್ರಸ್ತಾಪವನ್ನ ಮಾಡಿದ್ರು. ಜೊತೆಗೆ ಆ ಒಂದು ದರವನ್ನ ಏನು ನಿಗದಿ ಮಾಡಿದ್ರು, ಒಂದು ಪಟ್ಟು, 2 ಪಟ್ಟು, 3 ಪಟ್ಟು, 4 ಪಟ್ಟು ಈ ರೀತಿಯಾಗಿ ಮಾಸ್ಕ್, ಗ್ಲೌಸ್ ಹಾಗೆ ವೆಂಟಿಲೇಟರ್ ಸೇರಿದಂತೆ ಅನೇಕ ವಸ್ತುಗಳನ್ನ ಪರ್ಚೇಸ್ ಮಾಡಲಾಗಿತ್ತು. ಇದು ಎಲ್ಲದರಲ್ಲೂ ಕೂಡ ಯಾಕೆಂದ್ರೆ ಮಾರುಕಟ್ಟೆ ದರಕ್ಕಿಂತ ಈ ರೀತಿಯಾಗಿ 3-4 ಪಟ್ಟು ಸಾರ್ವಜನಿಕರ ತೆರಿಗೆ ಹಣವನ್ನ ದುರುಪಯೋಗ ಮಾಡಲಾಗಿದೆ, ಆ ಹಣವನ್ನ ಲೂಟಿ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಜೊತೆಗೆ ರೇಟ್ ಕಾರ್ಡ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ನಂತರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ತನಿಖೆ ಮಾಡಿಸ್ತೇವೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆ ಸಂದರ್ಭದಲ್ಲೇ ಪ್ರಣಾಳಿಕೆಯಲ್ಲಿ ಕೂಡ ಹಾಕಿದ್ರು. ಅದರಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಕಮಿಟಿಯನ್ನ ರಚನೆ ಮಾಡಿತ್ತು. ಕಮಿಟಿ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಬೆಂಗಳೂರು ಮತ್ತೆ 3-4 ಜಿಲ್ಲೆಗಳಿಗೆ ಸೇರಿದಂತೆ ಒಂದು ಮಧ್ಯಂತರ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿತ್ತು, ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಆ ವರದಿಯಲ್ಲೇ ಮಾಜಿ CM ಯಡಿಯೂರಪ್ಪ ಹಾಗೆ ಶ್ರೀರಾಮುಲು ಅವರ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ಜೊತೆಗೆ 2-3 ಕಂಪನಿಗಳನ್ನ ಅಕ್ರಮ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರಿಂದ ಹಣವನ್ನ ವಸೂಲಿ ಮಾಡಬೇಕು ಅನ್ನುವಂತ ಶಿಫಾರಸನ್ನು ಕೂಡ ಸರ್ಕಾರಕ್ಕೆ ಮಾಡಿತ್ತು. ತದನಂತರ ಸರ್ಕಾರ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಿತ್ತು. ಈ ಒಂದು ವರದಿಯನ್ನ ಆಧರಿಸಿ ಪರಿಶೀಲನೆಯನ್ನ ಮಾಡಿ ನೀವು ಶಿಫಾರಸನ್ನ ಮಾಡಬೇಕು, ವರದಿಯನ್ನ ಕೊಡಿ ಅಂತೇಳಿ ಅವರ ಕಮಿಟಿಯನ್ನ ರಚನೆ ಮಾಡಿತ್ತು. ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ ಹಾಗೆ ದಿನೇಶ್ ಗುಂಡೂರಾವ್, ಚರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಆ ಕಮಿಟಿಯಲ್ಲಿ ಇದ್ರು. ಸೊ ಆ ಕಮಿಟಿ 2-3 ಸಭೆಗಳನ್ನ ಮಾಡಿ ಈಗಾಗಲೇ ಸರ್ಕಾರಕ್ಕೆ ಮಾಹಿತಿಗಳನ್ನು ಕೂಡ ನೀಡಿತ್ತು. ಕ್ಯಾಬಿನೆಟ್ಗೆ ಆ ವರದಿ ಕೂಡ ಸಲ್ಲಿಕೆ ಆಗಿತ್ತು. ಇದರ ನಂತರ ಈಗ ಕುನ್ಹಾ ಅವರ ಕಮಿಟಿ ಪೂರ್ಣ ಪ್ರಮಾಣದ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದೆ. ಪೂರ್ಣ ಪ್ರಮಾಣದ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಯಾಕಂದ್ರೆ ಮಧ್ಯಂತರ ವರದಿಯಲ್ಲಿ ಕೇವಲ ಮೊದಲ ಅವಧಿ ಬಿಜೆಪಿ ಸರ್ಕಾರ ಏನಿತ್ತು ಅದರಲ್ಲಿ ಇದ್ದಂತಹ ನಾಯಕರ ಹೆಸರುಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಎರಡನೇ ಈಗ ಪೂರ್ಣ ಪ್ರಮಾಣದ ವರದಿಯಲ್ಲಿ ನಂತರದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಏನು ಅಧಿಕಾರಕ್ಕೆ ಬಂತು ಆ ವರ್ಷದಲ್ಲಿ ಆದಂತಹ ಬೆಳವಣಿಗೆಗಳು ಮತ್ತೆ ಆಗಿನ ಸಚಿವರ ಮೇಲೂ ಕೂಡ ಆರೋಪಗಳು ಈಗ ಆ ಮಾಹಿತಿಗಳು ಇದೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಇವತ್ತು ಅವರು ಏನ್ ಸಲ್ಲಿಕೆ ಮಾಡ್ತಾರೆ ವರದಿ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಿದೆ. ಜೊತೆಗೆ ಆಗಿನ ಸಂದರ್ಭದಲ್ಲಿ ಇದ್ದಂತಹ ಕೆಲವರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.